ಹೇ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಯೂಟ್ಯೂಬ್ ಚಾನಲ್ ವಿಡಿಯೋ ಏನಪ್ಪ ಅಂದರೆ KCET 2026 ಫೈನಲ್ ಡೇ ಸ್ಟಡಿ ಪ್ಲ್ಯಾನ್. ಸೊ ಇವಾಗ ನಿಮ್ಮ ಎಕ್ಸಾಮ್ ಬಂದುಬಿಟ್ಟು 23 to 24 ನಡೀತಾ ಇದೆ. ಸೊ ಇನ್ನೇನು ನಾಳೆ ಒಂದೇ ದಿವಸ ಬಾಕಿ ಇರೋದು. ಸೊ ಈ ನಾಳೆ ಒಂದೇ ದಿವಸದಲ್ಲಿ ನೀವು ಏನೇನು ಮಾಡ್ಕೋಬೇಕು ಸೊ ದ್ಯಾಟ್ ಈ ಪ್ರಿಪ್ರೇಷನ್ಸ್ ನಿಮಗೆ 100+ ಅಥವಾ 120+ ಈ ಥರ ಮಾರ್ಕ್ಸ್ ಸ್ಕೋರ್ ಮಾಡಬಹುದು ಅಂತ ನೋ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಹೇಳ್ತಿದ್ದಾರೆ, ಅಕ್ಕ ನಾವೇನು ಪ್ರಿಪ್ರೇಷನ್ಸೇ ಮಾಡಿಲ್ಲ, ಏನೂ ಆಗಿಲ್ಲ ಅಂತ. ಬಟ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಮಾತ್ರ ಸ್ಟಡಿ ಮಾಡೋಕ್ಕೆ ಹೋಗಿರೋ. ಇವಾಗ ನೀವೆಲ್ಲ ಇದ್ದದನ್ನೆಲ್ಲ ಓದ್ತೀನಿ ಅಂದರೆ ತಪ್ಪು. ಸೊ ನಿಮಗೆ ಯಾವುದೆಲ್ಲ ಟಾಪಿಕ್ಸ್ ಓದ್ಕೋಬೇಕು ಏನು ಎತ್ತ ಗೊತ್ತಾಗ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದೆಲ್ಲ ಅಂತ ಹೇಳಿಬಿಟ್ಟು ಅದರ PDF ಅನ್ನು ನಾನು ನಿಮಗೆ ಪರ್ಸ್ನಲೈಸ್ಡ್ ಆಗಿ ಕಳಿಸ್ತೀನಿ. ಓಕೆನಾ? ಸರಿ, ಇವಾಗ ಫೈನಲ್ ಡೇ ನಾವು ಏನೆಲ್ಲ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳಿ ತಿಳಿಸ್ತೀನಿ. ಸೊ ಲಾಸ್ಟ್ ಮಿನಿಟ್ ಸ್ಟಡಿ ರೂಲ್ಸ್ ಏನಪ್ಪ ಅಂದರೆ ಯಾವುದೇ ಹೊಸ ಚಾಪ್ಟರ್ ಓದ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಇವಾಗಲೇ ನೀವು ಯಾವುದೆಲ್ಲ ಚಾಪ್ಟರ್ ಕಲಿತಿದ್ರೆ ನೋಡಿ, ಕಂಟೆಂಟ್ ಕಡಿಮೆ ಇದ್ದರೂ ಪರವಾಗಿಲ್ಲ, 80-20 ರೂಲನ್ನು ಫಾಲೋ ಮಾಡಿ. 20% ಓದಿದ್ರು 80% ಸಿಲೆಬಸ್ ಅದರಿಂದ ಬರುತ್ತೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಹೊಸ ಚಾಪ್ಟರ್ ಇನ್ನೇನು ನಾನು ಓದ್ಕೋತೀನಿ ಅಂದರೆ ತಪ್ಪು ಹೋಗಬೇಡಿ. ರಿವಿಷನ್ ಮಾಡೋಕ್ಕೆ ಹೋಗಿ ಏನು ಮಾಡಬೇಕು, ಮ್ಯಾಥಮ್ಯಾಟಿಕ್ಸ್ ಅಂದರೆ ಫಿಸಿಕ್ಸಲ್ಲಿ ಫಾರ್ಮುಲಾಸ್ ಕರಿಬೇಕು, ಶಾರ್ಟ್ಕಟ್ ಟ್ರಿಕ್ಸ್ ಕಲಿಸಬೇಕು. ಆಮೇಲೆ ಇಂಟಿಗ್ರೇಷನ್ ಫಾರ್ಮುಲಾ ಆದಮೇಲೆ ಈಗಾಗಲೇ ನಾನು ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ ಹೇಗೆ ಸಾಲ್ವ್ ಮಾಡ್ಬೋದು ವಿದಿನ್ 10 seconds ಅಂತ. ಮತ್ತು ಸ್ಕಿಪ್ ಮಾಡಿರೋ ಚಾಪ್ಟರ್ಸ್ ಯಾವುದೆಲ್ಲ ಇದೆ ಅದನ್ನು ಒಮ್ಮೆ ಗ್ಲಾನ್ಸ್ ಮಾಡಿದ್ರೆ ಸಾಕು. ಬಟ್ ಹಾಗಂತ ಯಾಕಂದರೆ ಕೆಲವೊಂದು ಸಲ ಕ್ವಶನ್ ಬರುತ್ತೆ. ಬಟ್ ನಾನು ಹೇಳೋದು ಯಾವ ಚಾಪ್ಟ್ರಲ್ಲಿ ನೀವು 100% ಶೋರ್ ಫಿಕ್ಸ್ ಅಂತ ಇದ್ದೀರಾ ಅದನ್ನು ಮಾತ್ರ ಮಾಡೋಕ್ಕೆ ಹೋಗಿ. ಬೇರೆ ಚಾಪ್ಟರ್ಸ್ ಈ ಮೊಮೆಂಟಲ್ಲಿ ಕಲಿತ್ರೆ ನೀವು ಆ್ಯಂಗ್ಸೈಟಿ ಎಲ್ಲ ಆಗುತ್ತೆ, ಸುಮ್ಮನೆ ಭಯ ಎಲ್ಲ ಪಡ್ತೀರಾ, ಬೇಡ ಅಂತ. ಸೊ ನೆಕ್ಸ್ಟ್ ಈಸಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಎಕ್ಸಾಮ್ ಟಿಪ್ಸ್ ಹೇಳ್ತಾ ಇದ್ದೀನಿ. ಎಕ್ಸಾಮಿನೇಷನ್ ಸೆಂಟರ್ ಹೋಗ್ತೀರಾ, ಅಲ್ಲಿ ಹೇಗಿರುತ್ತೆ ಅಂತ. ಅಲ್ಲಿ ಈಸಿ ಕ್ವಶನ್ಸನ್ನು ಫಸ್ಟಿಗೆ ಸಾಲ್ವ್ ಸೊ ಹೇಳ್ದಾಗೆ ಈಸಿ ಕ್ವಶನ್ಸನ್ನು ಫಸ್ಟಿಗೆ ಸಾಲ್ವ್ ಮಾಡೋಕ್ಕೆ ಹೋಗಿ, ಟಫ್ ಕ್ವಶನ್ಸನ್ನು ಮತ್ತೆ ಸಾಲ್ವ್ ಮಾಡೋಕ್ಕೆ ಹೋಗಿ. ಸೊ ದ್ಯಾಟ್ ನಿಮಗೆ ಟಫ್ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಜಾಸ್ತಿ ಸಮಯ ಸಿಗುತ್ತೆ. ಸ್ವಲ್ಪ ಸಮಯದಲ್ಲಿ ಈಸಿ ಕ್ವಶನ್ಸ್ ಯಾವುದೆಲ್ಲ ಮಾಡ್ಬೋದು ಅದನ್ನು ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಆಮೇಲೆ ಮಲಗಬೇಕು. ನೀವು 6 to 7 ಮಲಗಬೇಕಂದ್ರೆ ಎಕ್ಸಾಮ್ ಹಾಲಲ್ಲೆಲ್ಲ ಮನೆಯಲ್ಲಿ 6 to 7 hours ನಿದ್ದೆ ಬೇಕೇ ಬೇಕು. ರಾತ್ರಿ ಗಂಟ ನಾನು ಓದ್ತೀನಿ ಅಂದರೆ ತಪ್ಪು. ರಾತ್ರಿ ಗಂಟ ಅಂದರೆ 12 o'clock 1 o'clock ತನಕ ಓದೋದಲ್ಲ. 6 to 7 hours ಸ್ಲೀಪ್ ನೀವು ಬ್ಯಾಲೆನ್ಸ್ ಮಾಡಿಸಿ. ನೈಟ್ ಔಲು ಇರ್ತಾರೆ, ಮಾರ್ನಿಂಗ್ ಬರ್ಡ್ಸು ಇರ್ತಾರೆ. ಸೊ ಅದ್ರ ಪ್ರಕಾರ ನೀವು ಓದ್ತಾ ಹೋದರೆ ಆಯಿತು. ಆಮೇಲೆ ಆ ದಿನ ಏನಿಲ್ಲ ಚೆಕ್ ಲಿಸ್ಟ್ ಇರಬೇಕು ನಿಮ್ಮದರಲ್ಲಿ ಅಂದರೆ ಹಾಲ್ ಟಿಕೆಟ್, ವ್ಯಾಲಿಡ್ ID ಪ್ರೂಫ್, ಬ್ಲ್ಯಾಕ್ ಇಂಕ್ ಆರ್ ಬ್ಲೂ ಇಂಕ್ ಪೆನ್ಸ್, ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್. ಆಮೇಲೆ ಡ್ರೆಸ್ ಕೋಡ್ ಬಗ್ಗೆ ಹೇಳ್ತೀನಿ ನೋಡಿ. ಸಿಂಪಲ್ ಕ್ಲೋತ್ಸ್ ಇರಬೇಕು. ಫ್ಯೂ ಪಾಕೆಟ್ಸ್ ಆರ್ ಮಿನಿಮಲ್ ಡಿಸೈನ್ಸ್ ಇದ್ದರೆ ಪರವಾಗಿಲ್ಲ, ಬಟ್ ಪಾಕೆಟ್ಸ್ ಇರೋದು ಬೇಡ ಅಂತ ನನಗನ್ಸುತ್ತೆ. ಸ್ಲಿಪ್ಪರ್ಸ್ ಹಾಕೊಳ್ಳಿ, ಶೂಸ್ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಅವಾಯ್ಡ್ ಮೆಟಲ್ ಜ್ಯುವೆಲ್ರಿ, ರಿಂಗ್ಸ್ ಆರ್ ಚೈನ್ಸ್ ಹಾಕೋದನ್ನು ಮಾತ್ರ ಹೋಗಬೇಡಿ. ಆಮೇಲೆ 60 minutes ಪೇಪರ್ ಹೇಗೆ ಸಾಲ್ವ್ ಮಾಡಬಹುದು ಅಂದರೆ ಸೈಕಲ್ 1ನಲ್ಲಿ ಆನ್ಸರ್ ಕ್ವಶನ್ಸ್ ಯು ಕ್ಯಾನ್ ಸಾಲ್ವ್ ಇಟ್ ಫಸ್ಟ್ ಗ್ಲಾನ್ಸ್. ಸೊ ಈಸಿ ಕ್ವಶನ್ಸ್ ನಾನು ಹೇಳಿದ್ರೆ ಅದನ್ನು ಫಸ್ಟಲ್ಲಿ ಸಾಲ್ವ್ ಮಾಡ್ಕೋಬೇಕು. ಸೈಕಲ್ 2 ಅಂದರೆ ಬೇಸಿಕ್ ಕ್ಯಾಲ್ಕುಲೇಷನ್ ಅವ್ರು 1-2 minutesಲ್ಲಿ ಮಾಡುವಂಥದ್ದನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೈಕಲ್ 3 ಅಂದರೆ ಡಿಫಿಕಲ್ಟ್ಸ್ 1 ಅಂದರೆ ಇವಾಗ ಏನು ನಾನು ಹೇಳಿದ್ದೀನಿ ಎಷ್ಟೊಂದು ಸಲ ಏನಂದರೆ ಎಲಿಮಿನೇಷನ್ ಮೆಥಡ್ ಫಾಲೋ ಮಾಡಿ. ಎಲಿಮಿನೇಷನ್ ಮೆಥಡ್ ಎಷ್ಟೋ ಜನ ಲಾಸ್ಟಿಗೆ ಗೊತ್ತಿರಲ್ಲ ನಮಗೆ ಆನ್ಸರ್ಸ್ ಏನಂತ. ಎಲಿಮಿನೇಷನ್ ಫಾರ್ಮ್ ಮೆಥಡ್ ಯೂಸ್ ಮಾಡಿದ್ರೆ ಆಯಿತು. ಸೊ ದಿಸ್ ಇಸ್ ಆಲ್ ಯುವರ್ ಪ್ರಿಪರೇಷನ್ಸ್ ಅಂತ ಹೇಳ್ತಾ, ಟ್ರಸ್ಟ್ ಯುವರ್ ಪ್ರಿಪರೇಷನ್, ಸ್ಟೇ ಕಾಮ್, ರಾಕ್ ಯುವರ್ KCET 2026, ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ. ಆ್ಯಂಡ್ ಮರಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಪ್ರಿಪರೇಷನ್ಸ್ ಎಷ್ಟಾಗಿದೆ. ಸೊ ದ್ಯಾಟ್ ಇಂಪಾರ್ಟೆಂಟ್ ಟಾಪಿಕ್ಸ್ PDF ಬೇಕಾದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಖಂಡಿತ ನಿಮಗೆ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.